ಇವತ್ತಿನ ದಿನದ ಕೋರ್ಸ್ ಏನಂದರೆ, ಈಗ ಆಲ್ರೆಡಿ ನೀವು 3 ದಿನದ ಕೋರ್ಸನ್ನು ಕೇಳಿದ್ದೀರ. ಪರಮಾತ್ಮನ ಕರ್ತವ್ಯ ನಡೀತಿದೆ, ಭಗವಂತ ಸೃಷ್ಟಿಗೆ ಬಂದಿದ್ದಾರೆ ಅನ್ನೋ ಮಾತು ನಿಮಗೆ ಅರ್ಥ ಆಗಿದೆ. ಪರಮಾತ್ಮ ಜ್ಞಾನಸಾಗರ ಜಗತ್ತಲ್ಲಿ ಬಂದಾಗ ಜಗತ್ತಿನ ಆತ್ಮಗಳಿಗೆ, ಇಡೀ ಮನುಕುಲದ ಉದ್ಧಾರಕ್ಕೆ ಜ್ಞಾನಸಾಗರ ಜ್ಞಾನವನ್ನು ಕೊಡ್ತಾರೆ. ಜ್ಞಾನ ತನ್ನ ಪರಿಚಯ, ನಮ್ಮ ಆತ್ಮಗಳ ಪರಿಚಯದ ಜೊತೆಗೆ ಇಡೀ ಸೃಷ್ಟಿ ಚಕ್ರದ ಜ್ಞಾನ ಏನಿದೆ, ನಮ್ಮ ಎಲ್ಲ ಜನ್ಮಗಳ ಕಥೆ ಏನಿದೆ, ಹಾಗೂ ಇಡೀ ಸೃಷ್ಟಿಯ ಇತಿಹಾಸ ಭೂಗೋಳ ಏನಿದೆ, ಅದೆಲ್ಲವನ್ನು ತಂದೆ ಪರಮಾತ್ಮ ಹೇಳ್ತಾರೆ. ಅಂದರೆ ಭಗವಂತ ಈಗ ನಾವೆಲ್ಲ ಮಕ್ಕಳಿಗೆ ವಿಶೇಷವಾಗಿ ಜಗತ್ತಿನ ಇತಿಹಾಸ ಭೂಗೋಳದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾವು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇನ್ ಜನರಲ್ ಸೃಷ್ಟಿಯ ಇತಿಹಾಸ ಭೂಗೋಳ, ಇನ್ ಪರ್ಟಿಕ್ಯುಲರ್ ಭಾರತದ ರೈಸ್ ಆ್ಯಂಡ್ ಫಾಲ್ ಆಫ್ ಭಾರತ್, ಅಥವಾ ಭಾರತದ ಉತ್ಥಾನ ಹಾಗೂ ಪತನದ ಚರಿತ್ರೆ ಏನು ಅಂತಕ್ಕಂಥ ಮಾತನ್ನು ಭಗವಂತ ಬಹಳ ಸುಂದರವಾಗಿ ನಾವು ಮಕ್ಕಳಿಗೆ ಹೇಳ್ತಿದ್ದಾರೆ. ಅದರಲ್ಲಿ ನಮ್ಮ ಇಡೀ 84 ಜನ್ಮಗಳ ಇತಿಹಾಸ ಏನಿದೆ ಅದೂ ಸಹ ಬರುತ್ತೆ. ಈಗ ನಾವು ಆತ್ಮಗಳಂತಂದಾಗ, ನನ್ನ ಆತ್ಮ ಅವಿನಾಶಿ ಅನಾದಿ ಚೈತನ್ಯ ಜ್ಯೋತಿರ್ಬಿಂದು. ನಾನು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿ. ಅಂದರೆ ನಾನು ಯಾವ ರೀತಿ ಪಾತ್ರಗಳನ್ನು ಮಾಡ್ಕೊಂಡು ಬರ್ತೀನಿ, ಎಷ್ಟು ಜನ್ಮಗಳ ಪಾತ್ರಗಳನ್ನು ಮಾಡ್ಕೊಂಡು ಬರ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಅಗತ್ಯ. ಅಂದರೆ ನಾನು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಬ್ರಹ್ಮಲೋಕದಿಂದ ಯಾವಾಗ ಕೆಳಗಡೆ ಇಳಿದೆ, ಆಗ ನಾನು ಸತೋ ಪ್ರಧಾನ. ಈಗ ಹೊಸ ಮನೆ ಕಟ್ಟಿದ ತಕ್ಷಣ ಹಳೆದಾಗಲ್ಲ, ಹಾಗೆ ನಾನು ಆತ್ಮ ಕೆಳಗೆ ಬಂದಾಗ ನನ್ನಲ್ಲಿ ಎಲ್ಲ ದೈವಿ ಗುಣಗಳು, ಸಂಪೂರ್ಣವಾದ ಪವಿತ್ರತೆ ಹಾಗೂ ಎಲ್ಲ ಶಕ್ತಿಗಳು ನನ್ನಲ್ಲಿರುತ್ತೆ. ಆಗ ಪ್ರಕೃತಿ, ಇಡೀ ಸೃಷ್ಟಿನೂ ಸಹ ಹೊಸದಾಗಿರುತ್ತೆ. ಅರ್ಥಾತ್ ಪ್ರಕೃತಿ ಸತೋಗುಣಿಯಾಗಿರುತ್ತೆ. ಸತೋ ಪ್ರಧಾನ ಪ್ರಕೃತಿಯಾಗಿರೋ ಕಾರಣ ಶರೀರನೂ ನಮಗೆ ಸತೋ ಪ್ರಧಾನ ಶರೀರ ಸಿಗುತ್ತೆ. ಸೊ ಸೃಷ್ಟಿಯ ಆದಿ ಸಮಯವನ್ನು ಸತ್ಯುಗ ಅಥವಾ ಕೃತಿಯುಗ, ಆ ಹೊಸ ಜಗತ್ತು, ಮೌಲ್ಯಾಧಾರಿತ ಜಗತ್ತೇನು ಇದೆ, ಅಲ್ಲಿ ನಾವೆಲ್ಲ ಆತ್ಮಗಳು ದೇವ ಮಾನವರನ್ನಿಸ್ಕೊಂಡ್ವಿ. ಯಾಕೆಂದರೆ ಎಲ್ಲ ದೈವತ್ವಗಳಿಂದ, ದೈವಿ ಗುಣಗಳ ಧಾರಣೆಗಳಿಂದ ಸಂಪನ್ನರಾಗಿ ನಾವು ಈ ಶರೀರದ ಮುಖಾಂತರ ಸತೋ ಪ್ರಧಾನ ಪ್ರಕೃತಿ, ಅರ್ಥಾತ್ ಈ ಶರೀರನೂ ಸತೋ ಪ್ರಧಾನವಾಗಿರೋ ಕಾರಣ ನಮ್ಮ ಆತ್ಮಗಳು ಜನ್ಮನೂ ಯೋಗ ಬಲದಿಂದ ಜನ್ಮ ತಗೊಂಡ್ವಿ. ಯಾವ ಕಾರಣ? ನಮ್ಮಲ್ಲಿ ಯಾವುದೇ ತರಹದ ದೇಹ ಅಭಿಮಾನ ಇರಲಿಲ್ಲ. ಸತ್ಯುಗದ ಆದಿ, ಅರ್ಥಾತ್ ಸೃಷ್ಟಿಯ ಆದಿ ಕಾಲದಲ್ಲಿ 2 ಯುಗಗಳ ಕಾಲ, ಸತ್ಯ ತ್ರೇತಾಯುಗದಲ್ಲಿ ನಾವೆಲ್ಲ ಆತ್ಮಗಳು ಆತ್ಮಾಭಿಮಾನಿ, ಅರ್ಥಾತ್ ಆತ್ಮ ಸ್ವರೂಪದಲ್ಲಿದ್ದು ಪಾತ್ರ ಮಾಡಿದ್ವಿ. ಅರ್ಥಾತ್ ಸರ್ವಗುಣ ಸಂಪನ್ನ, 16 ಕಳಾ ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸಾ ಪರಮೋಧರ್ಮಿ. ಇದು ನಮ್ಮ ನ್ಯಾಚುರಲ್ ಸ್ವಭಾವ, ನ್ಯಾಚುರಲ್ ಗುಣಗಳಾಗಿತ್ತು. ಯಾಕೆಂದರೆ ನಮಗೆ ಅಲ್ಲಿ ಬಾಡಿ ಕಾನ್ಷಿಯಸ್ ಏನು, ನಾನು ನನ್ನದರ ಅವಿದ್ಯ, ನಾನು ಆತ್ಮ ಅನ್ನೋದು ಗೊತ್ತಿದೆ, ನಾನು ಆತ್ಮ ದೇಹದ ಮುಖಾಂತರ ಏನು ಮಾಡ್ತಿದ್ದೀನಿ ಅದು ಗೊತ್ತಿದೆ. ಬಟ್ ಆದರೆ ಯಾವುದೇ ತರಹದ ನೆಗೆಟಿವಿಟಿ ಅಥವಾ ಆಸುರಿ ಗುಣಗಳೇನಿದೆ ಅದು ನಮಗಿರಲಿಲ್ಲ.
ಅನ್ಟಚ್ ಆಫ್ ಬಾಡಿ ಕಾನ್ಷಿಯಸ್. ಈ ತರಹ ಸತ್ಯುಗದಲ್ಲಿ 8 ಜನ್ಮಗಳನ್ನು ತಗೊಳ್ತಾ ಸತೋ ಪ್ರಧಾನ ಸೃಷ್ಟಿ, ಎಲ್ಲಿ ಪ್ರಕೃತಿ ಹಾಗೂ ಪ್ರಾಣಿ ಸಂಪತ್ತೂ ಸತೋ ಪ್ರಧಾನ ಇತ್ತಂದರೆ ಅಲ್ಲಿ ಪ್ರಾಣಿ ವರ್ಗದಲ್ಲಿನೂ ಹಿಂಸೆ ದುಃಖ ಅಂತಕ್ಕಂಥದ್ದು ಮನುಷ್ಯರಿಗೂ ಇಲ್ಲ, ಪ್ರಾಣಿಗಳಿಗೂ ಇಲ್ಲ. ಸೊ ಅಂದಾಗ ಇಂತಹ ಸುಂದರ ಜಗತ್ತು ಈ ಭಾರತ, ಇಡೀ ಸೃಷ್ಟಿ ಸುಂದರ ಪ್ರಪಂಚ ಇತ್ತು. ಯಾವ ಪ್ರಪಂಚ ಅಂದರೆ ಆತ್ಮಗಳು ನಾವು ಪಾತ್ರ ಮಾಡ್ತಾ ಬರ್ತಾ ಹೋದಾಗೆ 8 ಜನ್ಮಗಳನ್ನು ತಗೊಂಡು ಯಾವಾಗ ತ್ರೇತಾದಲ್ಲಿ ಕಾಲಿಟ್ವಿ ಅಂದಾಗ ಅಲ್ಲಿ 9th ರೂಲ್ ಈಸ್ ರಾಮ ಅಂದಾಗ ಕೃತಯುಗದ ಫಸ್ಟ್ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ಅಂದರೆ ರಾಧೆ ಕೃಷ್ಣ. ಹಾಗೂ ಸತ್ಯುಗದ ಒಂದು ವಾಡಿಕೆ ಏನಪ್ಪ ಅಂದರೆ ಸ್ವಯಂವರದ ನಂತರ ಹೆಸರು ಚೇಂಜ್ ಆಗುತ್ತೆ. ರಾಧೆ ಕೃಷ್ಣರೇ ದೊಡ್ಡವರಾದ ನಂತರ ಲಕ್ಷ್ಮೀನಾರಾಯಣ ಅಂತ ಹೇಳಲಾಗುತ್ತೆ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣನ 8 ಪೀಳಿಗೆಗಳು, ಹೆಂಗೆ ಎಡ್ವರ್ಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಈ ತರಹ 1, 2, 3 ಬರುತ್ತೆ, ಹಂಗೆ 8 ಪೀಳಿಗೆಗಳು. ಅದಕ್ಕೆ 9th ರೂಲ್ ಈಸ್ ರಾಮ ತ್ರೇತಾಯುಗದಲ್ಲಿ. ಅದಕ್ಕೆ ರಾಮ ನವಮಿ, ಕೃಷ್ಣ ಜನ್ಮಾಷ್ಟಮಿ, ಏಕೆಂದರೆ 8 ಪೀಳಿಗೆಗಳು ಕೃಷ್ಣಂದು ಅಂದಾಗ ತ್ರೇತಾದಲ್ಲಿ ಯಾವಾಗ ದೇಹ ಬಿಟ್ಟು ದೇಹ ತಗೊಳ್ಳೋದ್ರಲ್ಲಿ ಆತ್ಮನ ಎನರ್ಜಿ ಉಪಯೋಗ ಆದಂಗೆ ಶಕ್ತಿಗಳು ಕಡಿಮೆ ಆದಾಗೆ, ಸತ್ಯುಗದಲ್ಲೇನು 150 ವರ್ಷ ಆಯಸ್ಸಿದ್ದಿದ್ದು ತ್ರೇತಾದಲ್ಲಿ ಬಂದಾಗ 16 ಕಲಾ ಸಂಪೂರ್ಣರು ಸತ್ಯುಗದ ಸ್ಥಿತಿಯಲ್ಲಿ, ಅದೇ ತ್ರೇತಾದಲ್ಲಿ 14 ಕಲಾ ಸಂಪೂರ್ಣರಾದ್ವಿ. 2 ಕಲೆಗಳು ಮೀನ್ಸ್ ದ ಪರ್ಸೆಂಟೇಜ್ ಆಫ್ ಪ್ಯೂರಿಟಿ ದೇಹ ಬಿಡ್ತಾ ದೇಹ ತಗೊಳ್ಳೋದ್ರಲ್ಲಿ ಕಡಿಮೆ ಆದಾಗೆ, ಯಾವಾಗ ಆತ್ಮನಲ್ಲಿ ಪವಿತ್ರತೆ ಶಕ್ತಿ ಕಡಿಮೆ ಆಗುತ್ತೆ ಆಗ 150 ವರ್ಷ ಆಯಸ್ಸಿದ್ದಿದ್ದು 125 ಆಯಿತು. ಬಟ್ ಆದರೆ ನಾವು ದೇಹ ಬಾನದಲ್ಲಿರಲಿಲ್ಲ. ಸೊ ಆತ್ಮದ ಜನ್ಮಗಳು ಅಲ್ಲಿ 8 ಇದ್ದಿದ್ದು ಇಲ್ಲಿ 12 ಆಯಿತು. ಅಂದರೆ ಆತ್ಮ ತನ್ನ ಪವಿತ್ರತೆಯ ಶಕ್ತಿಯನ್ನು ಉಪಯೋಗಿಸ್ತಾ ಬಂದಾಗೆ, ಶರೀರ ಬಿಟ್ಟು ತಗೊಂಡಾಗೆ ನನ್ನ ಎಲ್ಲ ಗುಣಶಕ್ತಿಗಳು ಉಪಯೋಗಿಸ್ತಾ ಬಂದಾಗೆ, ಸೊ ಅದರಲ್ಲಿ ಅಂತರ ಏನಾಗ್ತಾ ಹೋಗುತ್ತೆ ಅಂತಂದರೆ ದ್ವಾಪರಕ್ಕೆ ಯಾವಾಗ ನಾವು ಕಾಲಿಡ್ತೀವಿ 2 ಯುಗಗಳ ನಂತರ ದೇಹ ನೋಡ್ತಾ ದೇಹದ ಸಂಬಂಧಗಳಲ್ಲಿ ಬರ್ತಾ ದೇಹದ ಪ್ರಭಾವ ದೇಹದ ಸಂಘ ನಿಧಾನಕ್ಕೆ ನಾವು ನಮ್ಮ ನಿಜ ಸ್ವರೂಪ ನನ್ನ ಆತ್ಮ ಕಂಪ್ಲೀಟ್ ಸೋಲ್ ಕಾನ್ಷಿಯಸ್ ಇದ್ದವರು ಸ್ವಲ್ಪ ಸ್ವಲ್ಪ ದೇಹ ಬಾನದ ಪ್ರಭಾವದಲ್ಲಿ ಬರ್ತಾ ನಾನು ನಂದು ಅಂತಕ್ಕಂತಹ ಸೂಕ್ಷ್ಮ ಮೋಹ ಹಾಗೂ ದೇಹಾಭಿಮಾನ ನಾನು ಅನ್ನೋದು ದೇಹದ ಐಡೆಂಟಿಫಿಕೇಷನ್. ಸತ್ಯುಗದಲ್ಲೇನಿತ್ತು ನಾನು ಆತ್ಮ ಅಂತಕ್ಕಂತಹ ಭಾವ ಇರೋ ಕಾರಣ ಅಲ್ಲಿ ನಾನು ನನ್ನದು ಅನ್ನೋ ಪ್ರಶ್ನೆನೇ ಇಲ್ಲ, ಅದು ನಮಗೆ ಗೊತ್ತೇ ಇಲ್ಲ. ಏಕೆಂದರೆ ನಮಗೆ ಅಲ್ಲಿ ಕ್ಲಿಯರಾಗಿ ಗೊತ್ತಿದೆ ಒಂದು ದೇಹ ಬಿಟ್ಟು ಇನ್ನೊಂದು ತಗೋತೀವಿ ಅಂತ. ಸತ್ಯುಗ ಇರಲಿ ತ್ರೇತಾಯುಗ ಇರಲಿ ಕಂಪ್ಲೀಟ್ ಆಯುಷ್ ಮುಗಿದ ಮೇಲೆ ನಾವು ಶರೀರ ಬಿಡೋದು, ಮಧ್ಯದಲ್ಲಿ ಅಕಾಲ ಮೃತ್ಯು ಇಲ್ಲಿ ತರಹ ಅರ್ಧದಲ್ಲೇ ಹೊರಟೋಗೋದು, ಮಧ್ಯದಲ್ಲಿ ಹೋಗೋದು, ಆಕ್ಸಿಡೆಂಟಲ್ ಡೆತ್ಸ್ ಇವೆಲ್ಲ ಅಲ್ಲಿ ಸತ್ಯುಗದಲ್ಲಿ ಇರಲ್ಲ. ಯಾಕೆಂತಂದರೆ ಆತ್ಮಗಳು ಸತೋ ಪ್ರಧಾನ ಪವಿತ್ರರಾಗಿರೋ ಕಾರಣ ತನ್ನ ಸಂಪೂರ್ಣ ಆಯುಷನ್ನು ಮುಗಿಸಿ ಗೊತ್ತಿದ್ದು ದೇಹ ಬಿಡ್ತಿದ್ವಿ ಸತ್ಯ ತ್ರೇತಾಯುಗದಲ್ಲಿ. ಈಗ ಈ ವಸ್ತ್ರ ಬಿಡ್ತಿದ್ದೀನಿ, ನಂದು ಆ ಮನೆಯಲ್ಲಿ ಶರೀರ ರೆಡಿ ಇದೆ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಖುಷಿಯಿಂದ ಹೋಗ್ತಿದ್ವಿ. 150 ವರ್ಷಗಳ ಕಾಲ ಸಂಬಂಧಗಳ ಜೊತೆ ಇದ್ರೂ ಅಲ್ಲಿ ಯಾವ ಮೋಹದ ಭ್ರಮೆಗಳಿಲ್ಲ, ಅಹಂಕಾರ ಇಲ್ಲ, ಕಾಮಕ್ರೋಧ ಲೋಭ ಮೋಹ ಅಹಂಕಾರಗಳು, ಈರ್ಷ್ಯ ದ್ವೇಷಗಳು, ಭಯ ಇದು ಯಾವುದೂ ಅಲ್ಲಿ ನಮಗೆ ಗೊತ್ತೇ ಇಲ್ಲ. ಬಾಡಿ ಕಾನ್ಷಿಯಸ್ಸೇ ಇಲ್ಲ ಅಂದರೆ ಇವೆಲ್ಲ ನೆಗೆಟಿವ್ಸ್ ಇಲ್ಲವೇ ಇಲ್ಲ. ಯಾವಾಗ ದ್ವಾಪರ ಮಧ್ಯಕಾಲ ಶುರುವಾಯಿತು, ಅಂದರೆ 2 ಯುಗಗಳು ಮುಗೀತು, ಇನ್ನು ಅರ್ಧ ಮುಗೀತು, ಇನ್ನು ಅರ್ಧ ಇದೆ.
ಇಲ್ಲಿ ಬಹುದೊಡ್ಡ ಪರಿವರ್ತನೆ ಆಗುತ್ತೆ ದೇಹಾಭಿಮಾನದಲ್ಲಿ ಬಂದಾಗ. ಯಾವಾಗ ಮನುಷ್ಯರು ವಿಕಾರಗಳಿಗೆ ವಶರಾಗ್ತಾರೆ ಆಗ ಭೂಮಿ ಕಂಪನ ಆಗುತ್ತೆ. ನಮ್ಮದೇನು ಗೋಲ್ಡನ್ ಮೆಹಲ್, ಚಿನ್ನ ವಜ್ರ ವೈಡೂರ್ಯಗಳ ಮೆಹಲ್ ಇತ್ತು, ಸಂಪತ್ತಿತ್ತು, ಅದು ಸುಮಾರು ನೆಲಸಮ ಆಗುತ್ತೆ, ಎಲ್ಲದೂ ಹೋಗಲ್ಲ. ಆಗ ಅಲ್ಲಿ ನಿಧಾನಕ್ಕೆ ಆವಾಗ ವಿಕಾರಗಳ ಪ್ರವೇಶತೆ ಆಯಿತು, ದೇಹಾಭಿಮಾನ ಬಂತು, ಸ್ವಲ್ಪ ಸ್ವಲ್ಪ ದುಃಖ ಶಾಂತಿ ಪ್ರಾರಂಭ ಆಯಿತು. ಯಾಕೆಂತಂದರೆ ಮೋಹ ಎಲ್ಲ ದುಃಖಗಳಿಗೆ ಕಾರಣ. ಮೋಹದ ಹಿಂದೆ ಆಸೆ ಆಸಕ್ತಿಗಳು ದುಃಖದ ಕಾರಣವಾಯಿತು. ದೇಹದ ಬಂಧನ, ದೇಹಾಭಿಮಾನದ ಕಾರಣ ದೇಹದ ಸಂಬಂಧಗಳ ಬಂಧನದಲ್ಲಿ ಬಂದ್ವಿ. ಯಾವ ಬಂಧನ ಮನುಷ್ಯಾತ್ಮನಿಗೆ ಜನ್ಮಗಳ ಸಂಕೋಲೆಯಲ್ಲಿ ತಗೊಂಡು ಬಂತು. ಸೊ ಅಂದರೆ ಅಲ್ಲಿ ದ್ವಾಪರ ಯಾವಾಗ ಶುರುವಾಯಿತು, ನಮ್ಮನ್ನು ನಾವು ಆತ್ಮ ಅನ್ನೋದು ಮರಿತಾ ಬಂದ್ವಿ. ಆಗ ದುಃಖ ಶಾಂತಿಯಲ್ಲಿ ಪರಮಾತ್ಮನನ್ನು ನೆನಪು ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ಭಕ್ತಿ ಮಧ್ಯಕಾಲದಲ್ಲಿ ಪ್ರಾರಂಭ ಆಯಿತು. ಸಂಕಟದಲ್ಲಿ ವೆಂಕಟರಮಣ ಅಂದಂಗೆ ಸತ್ಯ ತ್ರೇತಾಯುಗದಲ್ಲಿ ಇರೋದೇ ಸದ್ಗತಿ, ಅಲ್ಲಿ ನಾವು ಭಕ್ತಿ ಮಾಡಲಿಲ್ಲ. ಬಟ್ ಇಲ್ಲಿ ದ್ವಾಪರದ ನಂತರ ನಾವು ಭಗವಂತನನ್ನು ಕರೆಯೋದು, ಕೂಗೋದು, ಅಪ್ಪ ನಮಗೆ ಶಾಂತಿ ಕೊಡು, ಸುಖ ಕೊಡು ಅಂತ. ಯಾವಾಗ ದ್ವಾಪರದಲ್ಲಿ ದೇಹಾಭಿಮಾನ ಬಂತು, ವಿಕಾರಗಳ ಕಾರಣ ನಮ್ಮ ಪವಿತ್ರತೆಯ ಶಕ್ತಿ ಇನ್ನೂ ಸಮಾಪ್ತಿ ಆಗ್ತಾ ಬಂತು. ವಿಷಯ ವಿಕಾರಗಳ ಕಾರಣ ನಮ್ಮ ಮನೋಶಕ್ತಿಗಳು, ಬುದ್ಧಿಶಕ್ತಿ ಕುಂದುತ್ತಾ ಬಂತು, ಕಡಿಮೆ ಆಗ್ತಾ ಬಂತು. ಯಾವ ಕಾರಣ? ಜನ್ಮಗಳು ಜಾಸ್ತಿ ಆಯಿತು. ಎಷ್ಟು ಅಪವಿತ್ರತೆ ಅಷ್ಟು ಜಾಸ್ತಿ ಸಫರಿಂಗ್, ಅಷ್ಟು ಜಾಸ್ತಿ ಜನ್ಮಗಳು. 12 ಇದ್ದಿದ್ದು 21 ಆಯಿತು. ಏಕದಮ್ ಡಬಲ್ಗೆ ಸ್ವಲ್ಪ ಕಡಿಮೆ ಅಷ್ಟೇ. ಆ ತರಹ ಆತ್ಮದ ಒಂದು ಶಕ್ತಿ ಕಡಿಮೆ ಆದಾಗೆ ಮೃತ್ಯುನೂ ಒಂದು ದುಃಖದಾಯಿ ಆಗ್ತಾ ಹೋಯಿತು. ದ್ವಾಪರದ ನಂತರ ನಿಧಾನಕ್ಕೆ ರೋಗ ರುಜಿನಗಳು ಸ್ವಲ್ಪ ಸ್ವಲ್ಪ, ಈ ಕಲಿಯುಗದ ತರಹ ದ್ವಾಪರದಲ್ಲಿ ಕಾಯಿಲೆಗಳಿರಲಿಲ್ಲ. ಏನೂ ಬೇಡ, ಈಗ ಒಂದು 100 ವರ್ಷದಿಂದೇನೂ ಈಗ ಕಾಯಿಲೆಗಳಿದ್ದಂಗಿಲ್ಲ. ಸೊ ಇನ್ನು ದ್ವಾಪರದಲ್ಲಿ ಅಷ್ಟೆಲ್ಲ ಇರಲಿಲ್ಲ. ಮನುಷ್ಯಾತ್ಮರು ಭಕ್ತಿಯನ್ನು ಮಾಡ್ತಾ ದೇವತೆಗಳಿದ್ದವರು, ದೇವ ಮಾನವರು ಅನ್ನಿಸ್ಕೊಂಡವರು ಸತ್ಯ ತ್ರೇತಾಯುಗದಲ್ಲಿ ಬರೀ ಮಾನವ ಅನ್ನಿಸ್ಕೊಂಡ್ರು ದ್ವಾಪರದಲ್ಲಿ. ಯಾಕೆಂದರೆ ಆ ದೈವತ್ವ, ಆ ಪವಿತ್ರತೆ ಏನಿತ್ತು, ಆ ಒಂದು ಮನೋಬಲ ಏನಿತ್ತು ದ್ವಾಪರದಲ್ಲಿ ಕಡಿಮೆ ಆಯಿತು. ಯಾವ ಕಾರಣ? ಸತ್ಯ ತ್ರೇತಾದಲ್ಲಿ ಡಬಲ್ ಕಿರೀಟಧಾರಿಗಳು. ಪವಿತ್ರತೆಯ ಕಿರೀಟನೂ ದೇವತೆಗಳಿಗೆ ತೋರಿಸ್ತಾರೆ ನೋಡಿ. ಚಿನ್ನದ ಕಿರೀಟ ಸಂಪತ್ತಿನ ಸೂಚಕ, ಹಿಂದಗಡೆ ಒಂದು ಲೈಟ್ ಚಕ್ರದ ಥರ ಏನು ತೋರಿಸ್ತಾರೆ, ಅದು ಪವಿತ್ರತೆಯ ಕಿರೀಟ. ದ್ವಾಪರದಲ್ಲಿ ಆ ಪವಿತ್ರತಾ ಕಿರೀಟ ಸಮಾಪ್ತಿ ಆಯಿತು. ರಾಜರ ಹತ್ರ ಬರೀ ಒಂದೇ ಕಿರೀಟ ಉಳ್ಕೊಳ್ತು. ಸೊ ಯಾವಾಗ ಭಕ್ತಿಯನ್ನು ಮಾಡ್ತಾ ಬಂದ್ವಿ, ದ್ವಾಪರದಲ್ಲಿ ಸತೋಗುಣಿ ಭಕ್ತಿ, ಅರ್ಥಾತ್ ಒಬ್ಬ ನಿರಾಕಾರ ಪರಮಾತ್ಮನ ಅವ್ಯಭಿಚಾರಿ ಭಕ್ತಿ ಇತ್ತು. ಎನಿ ಏನ್ಷಿಯಂಟ್ ಟೆಂಪಲ್ಸ್ ನೀವು ನೋಡಿದಾಗ ಅಲ್ಲಿ ಬರೀ ಶಿವನ ಭಕ್ತಿಯನ್ನು ನೋಡ್ತೀವಿ. ಈಗ ಆದಿಯ ಸೋಮನಾಥ ಟೆಂಪಲ್ಲೂ ನಿರಾಕಾರ ಪರಮಾತ್ಮನ ಆ ಒಂದು ಮಹಿಮೆಯಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ನಂತರ ಭಕ್ತಿನೂ ರಜೋ ತಮೋ ಗುಣದಲ್ಲಿ ಬರ್ತಾ ಹೋಗುತ್ತೆ. ದೇವತೆಗಳ ಪೂಜೆ ಕಲಿಯುಗದಲ್ಲಿಗೆಲ್ಲ ಮನುಷ್ಯರ ಪೂಜೆನೂ ನಡೆಯುತ್ತೆ, ಪ್ರಕೃತಿ ಪೂಜೆನೂ ನಡೆಯುತ್ತೆ. ಡಂಬಾಚಾರ ಆಡಂಬರದ ಭಕ್ತಿ, ಪರಮಾತ್ಮನ ಜೊತೆನೂ ಬಿಸ್ನೆಸ್ ಶುರುವಾಗುತ್ತೆ ಕಲಿಯುಗದಲ್ಲಿ. ನನಗಿದು ಮಾಡು, ಅವಾಗ ನಾನು ನಿನಗೆ ಕಾಯಿ ಹೊಡಿತೀನಿ, ನಾನು ಇದು ಮಾಡ್ತೀನಿ. ಹಿಂಗೆ ಭಕ್ತಿ ಅಂತಕ್ಕಂಥದ್ದು ಅದೂ ಸತೋರಜೋ ತಮೋ ಪ್ರಧಾನದಲ್ಲಿ ಪರಿವರ್ತನೆ ಆಗುತ್ತೆ. ಯಾವಾಗ 21 ಜನ್ಮಗಳನ್ನು ಮುಗಿಸಿ ಕಲಿಯುಗಕ್ಕೆ ಕಾಲಿಡ್ತೀವಿ, ದ್ವಾಪರದಲ್ಲಿ ಆಲ್ರೆಡಿ ಅಕಾಲ ಮರಣ ಶುರುವಾಯಿತು. ಏಜ್ ಲಿಮಿಟ್ ಇಲ್ಲ ದ್ವಾಪರದಲ್ಲಿ. ಕಲಿಯುಗದಲ್ಲಿ ಹೆಂಗೆ ಸತ್ಯ ತ್ರೇತಾಯುಗದಲ್ಲಿ ಸಂಪೂರ್ಣವಾಗಿ ಆಯಸ್ಸನ್ನು ಮುಗಿಸಿ ಹೋಗ್ತೀವಿ, ಆ ರೀತಿ ಇಲ್ಲಿಲ್ಲ. ನಾನು ಆತ್ಮ ವಸ್ತ್ರ ಬಿಟ್ಟು ಶರೀರ ಬಿಟ್ಟು ಇನ್ನೊಂದು ತಗೊಳ್ತೀನಿ ಅಂತಕ್ಕಂಥ ಅರಿವು ದ್ವಾಪರದಲ್ಲಿಲ್ಲ. ಯಾಕೆ ನಾವು ಮರ್ತೋಗ್ಬಿಟ್ವಲ್ಲ ಆತ್ಮ ಅನ್ನೋದನ್ನು.
ಸೊ ದೇಹಾಭಿಮಾನ ವಶ, ಅದಕ್ಕೆ ಮೃತ್ಯುನು ಮೋಹದ ಕಾರಣ ದುಃಖದಾಯಿ ಆಯಿತು. ಇನ್ನು ಕಲಿಯುಗದಲ್ಲಿ ಕಾಲಿಡೋದಂತಂದರೆ ಕಲಹ ಕ್ಲೇಶದ ಯುಗ ಕಲಿಯುಗ. ದ್ವಾಪರ ಏನಾಯಿತು? ದ್ವಾಪರದಲ್ಲಿ ದುಃಖ ಪ್ರಾರಂಭ ಆಗಲಿಕ್ಕೆ ಕಾರಣ ಏನಂದರೆ ಎಲ್ಲ ಅಂದರೆ ದ್ವಾಪರ ಎರಡೆರಡು ಧರ್ಮ ಕರ್ಮ ಒಂದು ಕೈಯಲ್ಲಿತ್ತು ಸತ್ಯ ತ್ರೇತಾಯುಗದಲ್ಲಿ. ಇಲ್ಲಿ ಧರ್ಮ ಕರ್ಮ ಸಪ್ರೇಟ್ ಆಯಿತು, ಕರ್ಮ ಯೋಗ ಸಪ್ರೇಟ್ ಆಯಿತು, ಕರ್ಮ ಯೋಗ ಸಪ್ರೇಟ್ ಆಯಿತು. ಅಂದರೆ ಧಾರಣೆ ಧರ್ಮ ಬೇಕು ಅಂದವ್ರು ಕಾಡಿಗೆ ಹೋದರು, ರಾಜ್ಯ ಬೇಕಂದರು ರಾಜ್ಯದಲ್ಲಿ ಉಳ್ಕೊಂಡ್ರು. ಸೊ ಯಾವಾಗ ಎರಡರ ಬ್ಯಾಲೆನ್ಸ್ ಇಲ್ಲ, ರಾಜ್ಯ ಮಾಡುವಾಗ ನೀತಿಗಳಿಲ್ಲ, ಧರ್ಮ ಧಾರಣೆಗಳಿಲ್ಲ, ದೈವತ್ವದ ಧಾರಣೆ ರೂಲ್ ಲಾ ಆ್ಯಂಡ್ ಆರ್ಡರ್ ಇಲ್ಲ, ಆಗ ರಾಜ್ಯವೂ ಹೆಚ್ಚು ಕಡಿಮೆ ಆಗ್ತಾ ಬಂತು. ಮತ್ತು ಕರ್ಮದಲ್ಲಿ ಕರ್ಮ ಮಾಡುವಾಗ ಕರ್ಮ ಯೋಗದ ಬ್ಯಾಲೆನ್ಸ್ ಏನಿರಬೇಕು ಅದನ್ನು ದ್ವಾಪರದಲ್ಲಿ ಸಮಾಪ್ತಿಯಾಯಿತು. ಅಲ್ಲಿ ಸತ್ಯ ತ್ರೇತಾಯುಗದಲ್ಲಿ ಕರ್ಮ ಅಕರ್ಮವಾಗಿತ್ತು, ಸತ್ಕರ್ಮಗಳಿತ್ತು, ನೆಗೆಟಿವ್ ಅನ್ನೋ ಪ್ರಶ್ನೆನೇ ಇರಲಿಲ್ಲ. ಇಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಬರಲಿಲ್ಲ. ಯಾವ ಕಾರಣ? ಕರ್ಮದ ಹೊರೆಯನ್ನು ಹೊತ್ಕೊಳ್ಳೋ ಕಾರಣ ನಾವು ದುಃಖಿಗಳಾಗ್ತಾ ಬರ್ತೀವಿ. ಸೊ ಕಲಿಯುಗ ಅಂದ್ರೇ ಕಲಹ ಕ್ಲೇಶದ ಯುಗ. ಇಲ್ಲಿ 21 ಜನ್ಮ ಇದ್ದಿದ್ದು ಏಕದಮ್ 42 ಡಬಲ್ ಆಗಿಬಿಡುತ್ತೆ. ಯಾಕೆಂದರೆ ಬೇಗ ಬೇಗ ಜನನ, ಬೇಗ ಬೇಗ ಮರಣ. ಯಾಕೆಂದರೆ ಅಪವಿತ್ರತೆಯ ಕಾರಣ ಸಫರಿಂಗ್ ಜಾಸ್ತಿ ಆಯಿತು, ಆಯುಷ್ ಕಡಿಮೆ ಆಯಿತು, ಜನ್ಮಗಳು ಜಾಸ್ತಿ ಆಯಿತು. ಆ್ಯಾವ್ರೇಜ್ ಏಜ್ ನೋಡಿ, ಈಗ ಇಲ್ಲಿ 80 70 ಇಟ್ಕೊಳ್ಳೋಕ್ಕಾಗಲ್ಲ. ಬಂದ ಜನ್ಮ ತಗೊಂಡ ತಕ್ಷಣ ಹೋಗ್ತಾರೆ, ಮಧ್ಯದಲ್ಲಿ ಹೋಗ್ತಾರೆ, ಯೂತಲ್ಲಿ ಹೋಗ್ತಾರೆ, ಹೆಂಗೆ ಬೇಕಂದ್ರೆ ಹಾಗೆ ಕಲಿಯುಗದಲ್ಲಿ ನಡೀತಿದೆ. ಯಾಕೆಂದರೆ ಎಕ್ಸ್ಟ್ರೀಮ್ ಪಾಪಾಚಾರ, ಭ್ರಷ್ಟಾಚಾರ, ಅನಾಚಾರಗಳೇನಿದೆ, ಅತ್ಯಾಚಾರಗಳೇನಿದೆ, ಮಾನವ ತನ್ನ ಮಾನವ ಧರ್ಮ ಜಸ್ಟ್ ಹ್ಯೂಮನ್ ವ್ಯಾಲ್ಯೂಸನ್ನು ಮರೆತು ಒಳ್ಳೆ ಆಸುರಿ ಪ್ರಭಾವದಲ್ಲಿ ಆಸುರಿ ಶಕ್ತಿಗಳ ಆಧಾರದ ಮೇಲೆ ನಡ್ಕೊಳ್ತಿದ್ದಾರೆ. ಹಿಂದೆ ರಾಕ್ಷಸರಿದ್ದರು, ಆಸುರರಿದ್ದರು, ಹಂಗಾಯ್ತು ಹಿಂಗಾಯ್ತು, ಅದೆಲ್ಲ ಪ್ರಶ್ನೆ ಇಲ್ಲ. ಇಲ್ಲಿ ಅದು ಅವ್ರೂ ಮನುಷ್ಯರ್ತನ ತೋರಿಸುತ್ತಾನೆ. ಇದು ಕಲಿಯುಗದ ಎಕ್ಸ್ಟ್ರೀಮಿಟಿಯನ್ನು ಹಂಗೆ ಕಥೆಯಲ್ಲಿ ಬರೆದಿರೋದು. ಅಂದರೆ ಮಾನವ ಆಸುರಿ ಪ್ರವೃತ್ತಿಯಲ್ಲಿ ಬಂದು ಯಾರು ತಲೆ ತೆಗಿಯೋಕ್ಕೂ ರೆಡಿ, ಯಾರ ದುಃಖ ಸುಖವನ್ನು ನೋಡದೆ ನಂದು ನನಗೆ ನಿಂದು ನನಗೆ ಅಂತಕ್ಕಂತಹ ಕಾಲ ಕಲಿಯುಗ. ಯಾವುದರಲ್ಲಿ ಇಷ್ಟು ಬೇರೆಯವರ ಸುಖ ದುಃಖಗಳನ್ನು ನೋಡದೆ, ಮಾನವೀಯತೆ ಇಲ್ಲದೆ ನಡ್ಕೊಳ್ತಕ್ಕಂಥದ್ದು, ಸಂಬಂಧಗಳಲ್ಲಿ ಬೇರೆಯವರನ್ನು ಅರ್ಥ ಮಾಡ್ಕೊಳ್ಳದೆ ನಡ್ಕೊಳ್ತಕ್ಕಂಥದ್ದು. ಅಂದರೆ ತಮೋ ಇದ್ದಿದ್ದು ಕಲಿಯುಗದ ಈಗ ಅಂತಿಮ ಚರಣ ಏನು ನಡೀತಿದೆ, ತಮೋ ಪ್ರಧಾನ ಸ್ಥಿತಿ ನಡೀತಿದೆ. ಯಾವುದರಲ್ಲಿ ಎಲ್ಲ ಮಾನವೀಯ ಮೌಲ್ಯಗಳ, ನೈತಿಕ ಮೌಲ್ಯಗಳ, ಸಾಮಾಜಿಕ ಮೌಲ್ಯಗಳ, ಆಧ್ಯಾತ್ಮಿಕ ಮೌಲ್ಯಗಳ ಸಂಪೂರ್ಣವಾದ ಪತನ ಆಗೋಗಿದೆ. ಯಾವ ಕಾರಣ? ಜಾಸ್ತಿ ರೋಗ ರುಜಿನಗಳು, ಜಾಸ್ತಿ ದುಃಖ ಶಾಂತಿ, ಜಾಸ್ತಿ ಕ್ಲ್ಯಾಶಸ್ಸು. ಧರ್ಮದ ಹೆಸರಲ್ಲಿ ಧರ್ಮಗ್ಲಾನಿ, ಪರಮಾತ್ಮನ ಹೆಸರಲ್ಲಿ ಬ್ಲಡ್ ಶೆಡ್, ಧರ್ಮದ ಹೆಸರಲ್ಲೂ ಬ್ಲಡ್ ಶೆಡ್ ನಡೀತಿದೆ. ಏನೆಲ್ಲ ಹೆಚ್ಚು ಕಡಿಮೆಗಳಿದೆ ಅದನ್ನು, ಆ ಎಕ್ಸ್ಟ್ರೀಮ್ಸನ್ನು ಈಗ ನೋಡ್ತಿದ್ದೀವಿ. ಯಾವ ಕಾರಣ? ಪರಮಾತ್ಮ ಸಾಕಾರ ಸೃಷ್ಟಿಯಲ್ಲಿ ಬರಲೇಬೇಕಾಗುತ್ತೆ. ಅವನು ರಚಯಿತನಾಗಿರೋ ಕಾರಣ, ರಚಯಿತನಿಗೆ ಗೊತ್ತು ಹೆಂಗೆ ಈ ಸೂತ್ರ ತಪ್ಪು ಬಿಡ್ತು, ಯಾವ ಕಾರಣಕ್ಕೆ ಸೃಷ್ಟಿ ಕೆಳಗಡೆ ಬಂದ್ಬಿಡ್ತಂತ. ಅವರು ಬಂದೇನೆ ನಮಗೆ ಹೇಳ್ಬೇಕಾಗುತ್ತೆ, ನೀವು ಏನಕ್ಕೆ ದುಃಖ ಶಾಂತಿಯಲ್ಲಿ ಬಂಧನಗಳಲ್ಲಿ ಬಂದ್ರಿ ಅಂತ. ಸೊ ಪರಮಾತ್ಮ ಸಾಕಾರ ಸೃಷ್ಟಿಗೆ ಬಂದು ನಾವು ಮಕ್ಕಳಿಗೆ ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ಏನು ಜ್ಞಾನ ಹೇಳ್ತಿದ್ದಾರೆ, ನಮಗೆ ನಮ್ಮ ಜನ್ಮಗಳ ಕತೆ ಹೇಳ್ತಿದ್ದಾರೆ. ಮಕ್ಕಳೇ, ನೀವಿಷ್ಟು ಸತೋಪ್ರಧಾನ ಗುಣ ಸಂಪನ್ನ ಪುಣ್ಯಾತ್ಮರಿದ್ದವರು, ದೇವಾತ್ಮರು ಅರ್ಥಾತ್ ದೇವ ಮಾನವರಾಗಿದ್ದವರು, ಆ ದೈವತ್ವ ದೈವಿ ಗುಣಗಳನ್ನು ಬಿಟ್ಟು ಹೆಂಗೆ ನೀವು ಮಾನವರಾದ್ರಿ, ನಿಮ್ಮನ್ನು ನೀವು ಮರೆತು ಬಿಟ್ರಿ. ಮರೆಯೋದು ಬಿಡಿ, ಮರೆತು ಬಿಟ್ಟು ಅಯಥಾರ್ಥ ಕರ್ಮಗಳನ್ನು, ಗೊತ್ತಿಲ್ಲದೆ ಪಾಪ ಕರ್ಮಗಳನ್ನು ಮಾಡ್ತಾ ನೀವು ದುಃಖಿಗಳಾದ್ರಿ ಅಂತಕ್ಕಂಥ ಮಾತನ್ನು, ಅಂದರೆ ಕರ್ಮ ಅಕರ್ಮ ಸುಕರ್ಮದ ಗೂಹ್ಯ ಗತಿಯನ್ನು ಭಗವಂತ ಹೇಳ್ತಾ
ನಮಗೆ ಜ್ಞಾನವನ್ನು ಕೊಟ್ಟೀಗ ಕರ್ಮ ಬಂಧನಗಳಿಂದ ಮುಕ್ತರಾಗೋದು ಹೇಗೆ ಈ ಒಂದು ರೀತಿಯನ್ನು ನಮಗೆ ಹೇಳ್ಕೊಡ್ತಿದ್ದಾರೆ. ಇದು ಟೈಮ್ ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ತಾ ಬ್ರಹ್ಮನ ಮುಖ ಕಮಲದಿಂದ ಯಾರು ಜನ್ಮ ತಗೋತಾರೆ ಅವರಿಗೆ ಎರಡನೇ ಜನ್ಮ ಮರುಜೀವ ಜನ್ಮ ಅಂತ ಹೇಳಲಾಗುತ್ತೆ. ಇದು ಯೋಗಿ ಜೀವನ. ಈ ಜನ್ಮ ಏನಿದೆ ಇದು ಮಹತ್ವಪೂರ್ಣ ಜನ್ಮ. ಇದು ಇನ್ ದ ಸೇಮ್ ಬಾಡಿ ಇದು 84ನೇ ಜನ್ಮ ಪರಮಾತ್ಮನ ಮಗುವಾಗಿ. ವಿ ಆರ್ ಆಲ್ ಅಡಾಪ್ಟೆಡ್ ಚಿಲ್ಡ್ರನ್ ಆಫ್ ಗಾಡ್. ಭಗವಂತ ಬ್ರಹ್ಮನ ಮುಖಾಂತರ ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ತಾ ಜ್ಞಾನ ಯೋಗದ ಆಧಾರದ ಮೇಲೆ ನಮ್ಮ ಜೀವನದ ಸಂಪೂರ್ಣ ಪರಿವರ್ತನೆ ಮಾಡ್ತಿದ್ದಾರೆ. ಯಾವಾಗಲೂ ನಾವು ಭಗವಂತನ ಮಕ್ಕಳೇ, ಬಟ್ ಪ್ರಾಕ್ಟಿಕಲಿ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ತಾ ಪರಮಾತ್ಮನ ಜೊತೆ ಸಂಬಂಧ ಜೋಡಿಸ್ತಾ ಪರಮಾತ್ಮ ನಮಗೀಗೇನು ಜ್ಞಾನ ಹೇಳ್ತಿದ್ದಾರೆ ನಿತ್ಯ ಜ್ಞಾನವನ್ನು ಕೇಳ್ತಾ ಜ್ಞಾನದ ಆಧಾರದ ಮೇಲೆ ನನ್ನ ಜೀವನದ ಸುಧಾರಣೆ, ನಮ್ಮ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನು ಕಾಣೋದೇನಿದೆ. ಮನೆಯನ್ನು ಸ್ವರ್ಗ ಮಾಡೋದಂದರೆ ಸುಖ ಶಾಂತಿಯ ಸ್ಥಾನಗಳನ್ನು ನೆಮ್ಮದಿಯ ಸ್ಥಾನವನ್ನಾಗಿ ಮಾಡ್ತಕ್ಕಂಥ ಕರ್ತವ್ಯ ಏನಿದೆ ಅದು ಜ್ಞಾನ ಹಾಗೂ ಯೋಗದಿಂದ ಪರಮಾತ್ಮ ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಇದು ಸಮಯ 84ನೇ ಅಂತಿಮ ಜನ್ಮದ ಅಂತಿಮ ಚರಣ ನಡೀತಿದೆ. ಸೃಷ್ಟಿಯಲ್ಲಿ ಎಲ್ಲ ವಿಧದಲ್ಲಿ ನೋಡಿದ್ರೂ ವಿ ಆರ್ ಟುವರ್ಡ್ಸ್ ದ ಕ್ರೈಸಿಸ್. ಜಗತ್ತು ಕೊಲ್ಯಾಪ್ಸ್ ಆಗೋದಿದೆ ಅನ್ನೋದು ನಮಗೆ ಕಾಣ್ತಿದೆ. ಯಾಕೆಂದರೆ ಈಗ ಎಕನಾಮಿಕಲಿ ಕೊಲ್ಯಾಪ್ಸಿಂಗ್ ಏನಿದೆ ಅದು ಎಷ್ಟು ದೊಡ್ಡ ಅನ್ಯ ಫೀಲ್ಡಲ್ಲಿ ಎಲ್ಲ ಕೊಲ್ಯಾಪ್ಸ್ ಆಗ್ಬೋದು ಅನ್ನೋದು ಇದು ನನಗಿಂತ ನಿಮಗೆ ಜಾಸ್ತಿ ಅರ್ಥ ಆಗುತ್ತೆ. ಸೊ ಅದರಿಂದ ಇದು ಬಹಳ ದೊಡ್ಡ ಖುಷಿಯ ಮಾತು. ಈಗ ಭಗವಂತ ಧರೆಯಲ್ಲಿ ಬಂದಿರೋ ಕಾರಣ ನಮ್ಮ ಎಲ್ಲ ಜನ್ಮಗಳನ್ನು ಅರ್ಥ ಮಾಡ್ಕೊಳ್ತಾ ದ್ವಾಪರದ ನಂತರ ತಗೊಂಡು ಬಂದಿರತಕ್ಕಂತಹ ನಮ್ಮ ನೆಗೆಟಿವ್ ಸಂಸ್ಕಾರಗಳೇನಿದೆ, ನೆಗೆಟಿವ್ ಸ್ವಭಾವಗಳೇನಿದೆ, ಅದು ಯಾವ ನೆಗೆಟಿವಿಟಿ ಕರ್ಮದಲ್ಲಿ ಬರದ ಹಾಗೆ ನೋಡ್ಕೊಳ್ತಾ ಸದಾ ಒಳ್ಳೆಯ ಕೆಲಸಗಳು, ಬೇರೆಯವರಿಗೆ ಸುಖ ಕೊಡ್ತಕ್ಕಂತಹ ಕಾರ್ಯ, ಬೇರೆಯವರಿಗೆ ನೆಮ್ಮದಿ ಶಾಂತಿಯನ್ನು ಕೊಡ್ತಕ್ಕಂತಹ ಕೆಲಸಗಳನ್ನು ಮಾಡಿಕೊಳ್ತಾ ಸಮಾಜ ಕಲ್ಯಾಣ ಜಗತ್ತಿನ ಕಲ್ಯಾಣ ಮಾಡ್ತಕ್ಕಂತಹ ಶ್ರೇಷ್ಠ ಶುಭ ಸಂಕಲ್ಪಗಳನ್ನು ನಾವು ಮಾಡ್ತಕ್ಕಂಥದ್ದು ಇದು ಸಮಯ. ನಮಗೆ ಜಗತ್ತಿನ ಆತ್ಮಗಳಿಗೆ ಸಹಯೋಗ ಕೊಡ್ತಕ್ಕಂತಹ ಟೈಮ್ ಬಂದ್ಬಿಟ್ಟಿದೆ ವಿತ್ ಆಲ್ ದಿ ಪವರ್ಫುಲ್ ಗುಡ್ ವೈಬ್ರೇಷನ್ಸ್. ಈ ಪರಮಾತ್ಮನ ನೆನಪಲ್ಲಿ ಯೋಗದ ಆಧಾರದ ಮೇಲೆ ನೀವು ಒಂದು ಕಡೆ ಕೂತಿದ್ದು ಇಷ್ಟು ದುಃಖ ಶಾಂತಿಯಲ್ಲಿರ್ತಕ್ಕಂಥ ಜಗತ್ತಿನ ಇಡೀ ಮನುಕುಲಕ್ಕೆ ಸುಖ ಶಾಂತಿಯನ್ನು ಕೊಡ್ಬೋದು. ಅಂದರೆ ಇತಿಹಾಸ ಭೂಗೋಳ ದ ಹ್ಯೂಮನ್ ಹಿಸ್ಟ್ರಿ, ನಾವು ಆತ್ಮಗಳು ಹೆಂಗೆ ವಿ ಪ್ಲೇ ರೋಲ್, ಡಿಫ್ರೆಂಟ್ ರೋಲ್ಸ್ ಹೆಂಗೆ ನಾವು ಮಾಡ್ಕೊಂಡು ಬರ್ತೀವಿ ಅಷ್ಟು ಹೈಯೆಸ್ಟ್ ಲೆವೆಲ್ಲಿಂದ ಕೆಳಗಡೆ ಬರ್ತೀವಿ. ಇಲ್ಲಿ ದ ಲಾ ಆಫ್ ಥರ್ಮೋಡೈನಮಿಕ್ಸ್ ಈಸ್ ಅಪ್ಲಿಕಬಲ್. ಇದೆಲ್ಲ ಹೆಂಗೆ ಅಂತ ಅನ್ಬೋದು ನೀವು. ಎನರ್ಜಿ ಲೆವೆಲ್ ಮೂವ್ಸ್ ಫ್ರಮ್ ಹೈಯೆಸ್ಟ್ ಲೆವೆಲ್ ಟು ದ ಲೋಯೆಸ್ಟ್ ಲೆವೆಲ್, ದೆನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಸೇಮ್ ಲೆವೆಲ್ ವೆನ್ ಔಟ್ಸೈಡ್ ಸೋರ್ಸ್ ಈಸ್ ಅಪ್ಲೈಡ್ ಅಂತಾರೆ. ಅಂದರೆ ಜಗತ್ತು ಒಂದು ಶಕ್ತಿ, ಎಲ್ಲ ಎನರ್ಜಿ. ಫೈನಲಿ ನೋಡೋದಾದರೆ ಕ್ವಾಂಟಮ್ ಫಿಸಿಕ್ಸ್ ಪ್ರಮಾಣ ಎನರ್ಜಿ, ನಾವು ಆತ್ಮಗಳನ್ನು ಎನರ್ಜಿ ತಾನೇ. ಐ ಆಮ್ ದ ಸೋಲ್, ಲೈಟ್, ಪಿನ್ ಪಾಯಿಂಟ್ ಲೈಟ್, ದ ಡಿವೈನ್ ಎನರ್ಜಿ, ದ ಪವರ್ಫುಲ್ ಸೋಲ್. ಯಾವಾಗ ನಾನು ಆತ್ಮ, ನನ್ನ ಶಕ್ತಿಗಳು ಕೆಳಗಡೆ ಬಂದಂಗೆ ಹೈಯೆಸ್ಟ್ ಲೆವೆಲಿಂದ ಕೆಳಗಡೆ ಬಂದಾಗ ತಿರ್ಗಾ ಪುನಃ ನಾವು ಅದೇ ಸ್ಥಿತಿಗೆ ವಾಪಸ್ ಹೋಗ್ತೀವಿ. ಯಾವಾಗ ಔಟ್ಸೈಡ್ ಸೋರ್ಸ್ ಅಂದರೆ ಈ 5 ತತ್ವಗಳ ಜಗತ್ತಿಂದ ದೂರ ಇರ್ತಕ್ಕಂಥ ಪರಂಪಿತ ಸೃಷ್ಟಿಗೆ ಬಂದು ನಮಗೆ ಜ್ಞಾನ ಕೊಟ್ಟು ಅವ್ರ ಶಕ್ತಿಗಳನ್ನು ಕೊಟ್ಟಾಗ ನಾವು ಪುನಃ ವಾಪಸ್ ಆ ಸ್ಥಿತಿಯಲ್ಲಿ ಬರ್ತೀವಿ. ಸೊ ಇದು ಓನ್ಲಿ ಟೈಮ್. ಜಗತ್ತಲ್ಲಿ ಭಗವಂತ 4 ಯುಗಗಳ ನಂತರ ಇದು ಒಂದೇ ಸಾರಿ ಬರೋದು. ಈ ಒಂದು ಸಮಯದ ಲಾಭ ತಗೊಳ್ತಾ ನಾವು ಏನಾಗಿದ್ವಿ, ಎಷ್ಟು ಶ್ರೇಷ್ಠ ಮಹಾನ್ ಆತ್ಮಗಳಾಗಿದ್ವಿ,
ಎಲ್ಲ ಗುಣಶಕ್ತಿಗಳಲ್ಲಿ ಸಂಪನ್ನರಾಗಿದ್ವಿ. ಪುನಃ ಆ ಸ್ಥಿತಿಯಲ್ಲಿ ತಂದೆ ಪರಮಾತ್ಮನಿಂದ ಡೈರೆಕ್ಟ್ ಕನೆಕ್ಷನ್ ಜೋಡಿಸಿ ಆ ಎಲ್ಲ ಗುಣಶಕ್ತಿಗಳನ್ನು ತಗೊಳ್ತಾ ನಾವು ನಮ್ಮ ನಿಜ ಸ್ಥಿತಿಯಲ್ಲಿ ಬಂದ್ಬಿಡೋ ಟೈಮ್ ಇದು. ಈಗ ಸಮಯವನ್ನು ವೇಸ್ಟ್ ಮಾಡೋ ಟೈಮ್ ಇಲ್ಲ. ಅದರಿಂದ ಇದನ್ನು ಬಹಳ ಆಳವಾಗಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಇದ್ರ ಕನೆಕ್ಟೆಡ್ ಇನ್ನು ಬೇರೆ ಲೆಸನ್ಸ್ ಕೇಳಿದಾಗ ಇದು ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ನಮ್ಮ 84 ಜನ್ಮಗಳ ಚರಿತ್ರೆ. ಅರ್ಥಾತ್ ನಮ್ಮ ಭಾರತ ಇಷ್ಟು ಸುಂದರವಾದಂತಹ ಭಾರತ, ಈ ರಿಚೆಸ್ಟ್ ಕಂಟ್ರಿ, ಎಲ್ಲಿ ಚಿನ್ನ ವಜ್ರ ವೈಡೂರ್ಯಗಳ ಮೆಹಲಿತ್ತು. ಇದೇ ಭಾರತ ದೇವಭೂಮಿಯಾಗಿತ್ತು. ಇಷ್ಟೆಲ್ಲ ಸಂಪನ್ನಭರಿತ, ಎಲ್ಲ ಮೌಲ್ಯಾಧಾರಿತ ಜಗತ್ತು ಈ ನಮ್ಮ ಭಾರತ ಇವತ್ತು ಈ ದಶೆಯಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ. ಅಂದರೆ ಇದರ ಭೂಗೋಳ ಹೇಳೋದಾದರೆ ಅವಿನಾಶಿ ಭಾರತ ಖಂಡ ಅಂತಾರೆ. ಅವಿನಾಶಿ ಲಂಡನ್, ಅವಿನಾಶಿ ಅಮೆರಿಕ ಅಂತ ಹೇಳಲ್ಲ. ಇಡೀ ಸೃಷ್ಟಿ ಸತ್ಯ ತ್ರೇತಾಯುಗದಲ್ಲಿ ಭರತಖಂಡವಾಗಿತ್ತು. ಶಾಸ್ತ್ರಗಳಲ್ಲಿ ಇದು ತುಂಬ ಕ್ಲಿಯರ್ ಆಗಿದೆ. ಭರತಖಂಡೇ ಮೊದಲಿದ್ದಿದ್ದು ಒಂದೇ ಖಂಡ, ಭರತಖಂಡ. ಆಮೇಲೆ ದ್ವಾಪರದ ನಂತರ ಇದು ಛಿದ್ರ ಛಿದ್ರವಾಗಿ ಭಿನ್ನ ಭಿನ್ನ ಖಂಡಗಳಾಯಿತು. ಸೊ ಅದರಿಂದ ಪುನಃ ಏನಿತ್ತು ಅದಾಗಲೇಬೇಕು. ಸೊ ಅಂದಾಗ ಎಲ್ಲ ಪ್ರಕೃತಿ ಹೆಚ್ಚು ಕಡಿಮೆಗಳಲ್ಲಿ ಸಪ್ತ ಸಮುದ್ರಗಳು ಒಂದಾದರೆ ಯಾವ ದೇಶಗಳು ಉಳ್ಕೊಳ್ಳಲ್ಲ. ವಿಶಿಷ್ಟ ಅಗಲ ಭೂಮಿ ಅಷ್ಟೇ ಉಳ್ಕೊಳ್ಳುತ್ತೆ. ಅಂದಾಗ ಭಾರತ ಅವಿನಾಶಿ ಖಂಡ ದೇವಭೂಮಿಯಾಗಿ ಒಂದು ಮೌಲ್ಯಾಧಾರಿತ ಸದೃಢ ಸಮಾಜವಾಗಿ ಇದು ಪರಿವರ್ತನೆ ಆಗುತ್ತೆ. ಇದು ಬಹುಶಃ ನಿಮ್ಮೆಲ್ಲರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿರ್ಬೋದು. ಇನ್ನೇನಾದರೂ ಪ್ರಶ್ನೆಗಳಿತ್ತಂದ್ರೂ ನೀವು ಬೇಕಂತಂದರೆ ಇದರಲ್ಲಿ ಕೇಳ್ಬೋದು. ಅದಕ್ಕೆ ಬೇಕಂದರೆ ಉತ್ತರ ಕೊಡೋಣ. ಈಗ ಜಸ್ಟ್ 1 ಮಿನಿಟ್ ಸೈಲೆನ್ಸಲ್ಲಿ ತಂದೆ ಪರಮಾತ್ಮನನ್ನು ನೆನಪು ಮಾಡೋಣ. ನನ್ನ ಮನಸ್ಸು ಬಹಳ ಪ್ರಶಾಂತವಾಗಿದೆ. ದೀರ್ಘ ಉಸಿರನ್ನು ತಗೊಳ್ತಾ ಪ್ರಶಾಂತವಾದ ಮನಸ್ಸು ಬುದ್ಧಿಯಿಂದ ನಾನು ನನ್ನ ನಿಜ ಸ್ವರೂಪ ಆತ್ಮಸ್ವರೂಪವನ್ನು ನೋಡ್ತಿದ್ದೀನಿ. ನನ್ನ ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀನಿ. ಪ್ರಕಾಶಮಯ ಬಿಂದು. ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಕೂಡಿರ್ತಕ್ಕಂಥ ಚೈತನ್ಯ ಶಕ್ತಿ ಈ ದೇಹ ರೂಪಿ ವಸ್ತ್ರ ಧರಿಸಿ ಪಾತ್ರವನ್ನು ಮಾಡ್ತಿದ್ದೀನಿ. ನನ್ನ ಆತ್ಮನೇ ಬೇರೆ, ನನ್ನ ಪಾತ್ರವೇ ಬೇರೆ. ಆತ್ಮನಾಗಿ ದೇಹದ ಮುಖಾಂತರ ತಂದೆ ತಾಯಿ ಸಹೋದರ ಸಹೋದರಿ ಪತಿ ಪತ್ನಿ ಇದು ನನ್ನ ಆತ್ಮನ ಭಿನ್ನ ಭಿನ್ನ ರೋಲ್. ಆ ರೋಲ್ಸ್ ನಾನಾಗಬಾರದು. ಅದರಿಂದ ಭಿನ್ನನಾಗಿ ಪಾರ್ಟ್ ಮಾಡಬೇಕು. ಆ ಪಾತ್ರವನ್ನು ಮಾಡ್ತಾ ಪಾತ್ರದ ಭ್ರಮೆಗಳಲ್ಲಿ ಬರಬಾರ್ದು. ಇದನ್ನು ನನ್ನ ಆತ್ಮ ಭಾಳ ಸ್ಪಷ್ಟವಾಗಿ ರಿಯಲೈಸ್ ಮಾಡ್ತಿದ್ದೀನಿ. ನನ್ನ ಆತ್ಮ ಈ ಸಾಕಾರ ಸೃಷ್ಟಿಯಲ್ಲಿ ಬ್ರಹ್ಮಲೋಕದಿಂದ ಬಂದಿದ್ದೀನಿ. ಆಕಾಶ ನಕ್ಷತ್ರಗಳಿಗಿಂತ ದೂರ ದೂರ ನನ್ನ ನಿಜ ಮನೆ ಕೆಂಪು ವರ್ಣದ ಪ್ರಕಾಶಮಯ ಲೋಕ. ಶಾಂತಿಧಾಮ, ಮುಕ್ತಿಧಾಮ. ನನ್ನ ಆತ್ಮ ಮುಕ್ತ ಸ್ಥಿತಿಯ ಅನುಭವ ಮಾಡ್ತಿದ್ದೀನಿ.
ನನ್ನ ಪ್ರಾಣಪ್ರಿಯ ತಂದೆ ಶಿವ ತಂದೆಯ ದಿವ್ಯ ಜ್ಯೋತಿ ಸ್ವರೂಪವನ್ನು ನೋಡ್ತಾ ಇದ್ದೀನಿ. ಪರಂಜ್ಯೋತಿ ಸ್ವರೂಪ, ಜ್ಞಾನ ಸೂರ್ಯನ ತೇಜೋಮಯ ಸ್ವರೂಪವನ್ನು ನೋಡ್ತಾ ತಂದೆಯ ಪ್ರಕಾಶದ ಮಡಿಲಲ್ಲಿ ಅತೀ ನೆಮ್ಮದಿ ಶಾಂತಿಯ ಅನುಭವ ಮಾಡ್ತಿದ್ದೀನಿ. ನನ್ನ ಆತ್ಮ ನಿಮ್ಮ ಸಂತಾನ. ನೀವು ನನ್ನ ಆತ್ಮನಿಗೆ ತಂದೆ ತಾಯಿ ಶಿಕ್ಷಕ ಸದ್ಗುರು ಬಂಧು ಬಳಗವಾಗಿ ಸರ್ವ ಸಂಬಂಧದ ಪ್ರೀತಿ, ಸರ್ವ ಸಂಬಂಧದಿಂದ ಶಕ್ತಿಗಳ ಸಹಯೋಗವನ್ನು ಕೊಡ್ತಾ ತಂದೆಯೇ ನನ್ನನ್ನು ಶಕ್ತಿಶಾಲಿ ಸಮರ್ಥನನ್ನಾಗಿ ಮಾಡ್ತಿದ್ದೀರ. ನನ್ನ ಆತ್ಮನಿಗೆ ಭಕ್ತಿಯ ಫಲ ಜ್ಞಾನದ 3ನೇ ನೇತ್ರವನ್ನು ಕೊಟ್ಟು ನನ್ನ ಆತ್ಮನಿಗೆ ನನ್ನ ಜನ್ಮ ಕಥೆಯನ್ನು ಹೇಳಿದ್ದೀರ. ನಾನು ರಿಯಲೈಸ್ ಮಾಡ್ತಿದ್ದೀನಿ, ನನ್ನ ಆತ್ಮ 84 ಜನ್ಮಗಳ ಪಾತ್ರವನ್ನು ಮಾಡಿ ಈಗ ಅಂತಿಮ ಜನ್ಮದ ಅಂತಿಮ ಚರಣದಲ್ಲಿದ್ದೀನಿ. ಈಗ ವಾಪಸ್ ನನ್ನ ಆತ್ಮ ಬ್ರಹ್ಮಲೋಕಕ್ಕೆ ಬರೋ ವೇಳೆಯಲ್ಲಿ ತಂದೆಯೇ ನೀವು ಬಂದು ನನ್ನ ಆತ್ಮನಿಗೆ ಯಥಾರ್ಥ ಮಾರ್ಗದರ್ಶನವನ್ನು ನೀಡಿ ನನ್ನನಿಗೆ ಎಲ್ಲ ಶಕ್ತಿಗಳು ಗುಣಗಳಿಂದ ಸಂಪನ್ನ ಮಾಡಿ ಸದೃಢ ಮಾಡಿ ನನ್ನನ್ನು ಪರಿಪೂರ್ಣನನ್ನಾಗಿ ಮಾಡ್ತಿದ್ದೀರ. ದೈವತ್ವದಿಂದ ದೈವಿ ಗುಣಗಳಿಂದ ಸಂಪನ್ನನನ್ನಾಗಿ ಮಾಡ್ತಿದ್ದೀರ. ನಿಮ್ಮ ಮಡಿಲಲ್ಲಿ ಪ್ರಕಾಶವೇ ಪ್ರಕಾಶ, ಶಕ್ತಿಶಾಲಿ ಕಿರಣಗಳು ನನ್ನ ಆತ್ಮನ ಮೇಲೆ ಬರ್ತಿದೆ. ಐ ಆಮ್ ಚಾರ್ಜಿಂಗ್ ವಿತ್ ಆಲ್ ದ ಲೈಟ್ ಅಂಡ್ ಮೈಟ್. ನಿಮ್ಮ ಎಲ್ಲ ಶಕ್ತಿಗಳಿಂದ ನಾನು ಚಾರ್ಜ್ ಮಾಡ್ಕೋತಿದ್ದೀನಿ. ನಾನು ಶಕ್ತಿಶಾಲಿ ಆಗ್ತಿದ್ದೀನಿ. ಓಂ ಶಾಂತಿ.